ಹೆಸರು ಅಪರಾಧಿ ನಾನಲ್ಲ ಅಂತ. ಸೊ ಇಟ್ಸ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ ಆ್ಯಂಡ್ ಇಡೀ ಮೂವಿ ಆ್ಯಕ್ಚುಲಿ ಹೊಸಬ್ರು ಮಾಡಿರೋದು. ಸೊ ನಮಗೆ ಬೇಕಾಗಿರೋದು ನಿಮ್ಮೆಲ್ಲರೂ ಸಪೋರ್ಟ್ ಬೇಕಾಗಿದೆ. ಆ್ಯಂಡ್ ಇನ್ನೊಂದು ಏನಂದ್ರೆ ನಂಗೆ ತುಂಬ ಖುಷಿ ವಿಚಾರ ಅಂತಂದರೆ ಅರ್ಜುನ್ ಕಾಪಿಕಾಡ್ ಅವ್ರ ಬಗ್ಗೆ. ನನಗೆ ಸ್ಟಾರ್ಟಿಂಗ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ನಂಗೆ ಏನೇನೂ ಗೊತ್ತಿರಲಿಲ್ಲ. ಬಟ್ ಶೂಟಿಂಗ್ ಹೋದ್ಮೇಲೆ, ಶೂಟಿಂಗ್ ಮುಗಿದ ಮೇಲೆ ಅವ್ರ ಸುತ್ತಮುತ್ತ ಇರೋ ಜನ ಅವ್ರನ್ನ ಟ್ರೀಟ್ ಮಾಡೋದು ನೋಡಿ ಗೊತ್ತಾಯ್ತು ಅವರು ಮಂಗಳೂರು ಹುಲಿ ಅಂತ. ನಾನು ಚಿಕ್ಕಮಂಗ್ಳೂರವಳು. ಆ್ಯಕ್ಟಿಂಗೋಸ್ಕರ ಒಂದು 7 ವರ್ಷದ ಮುಂಚೆ ಬ್ಯಾಂಗ್ಳೂರ್ ಸೆಟಲ್ ಆಗಿ ಇವಾಗ ಸೀರಿಯಲ್ಸ್, ಮೂವೀಸ್, ರಿಯಾಲಿಟಿ ಶೋಸ್ ಕಾಣಿಸ್ಕೊಳ್ತಾ ಇದ್ದೀನಿ. ಸಾರಿ ಸರ್, ಪಾತ್ರಗಳು ಕೌಂಟ್ ಮಾಡೋದಾದ್ರೆ ರಿಲೀಸ್ ಆಗ್ತಿರೋದ್ರಲ್ಲಿ ಇದು 3ನೇ ಸಿನಿಮಾ. ಮುಂಚೆ ಒಂದು ಸರಳ ಪ್ರೇಮ ಕಥೆ ಅನ್ನೋ ಮೂವಿಯಲ್ಲಿ ಮೂಕನಾಗಬೇಕು ಅನ್ನೋ ಸಾಂಗಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ವಿಶ್ವರೂಪಿಣಿ ಶ್ರೀ ವಾಸವಿ ಅನ್ನೋ ಮೈಥೋ ಮೂವಿ ಮುಖಾಂತರ ಒಂದು ಲೀಡ್ ಪಾತ್ರನ ಮಾಡಿದೆ, ರಿಲೀಸ್ ಆಗಿದೆ ಕೂಡ. ದಿಸ್ ಮೈ 3rd ಮೂವಿ. ಸೊ ನಾನೊಬ್ಳು ಡಾಕ್ಟರ್. ಸೊ ಈ ಅಪರಾಧಿ ಮೂವಿಯಲ್ಲಿ ಆಬ್ವಿಯಸ್ಲಿ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದರೆ ಒಂದು ಕೊಲೆನೋ ಅಥವಾ ಏನೋ ಒಂದು ಕ್ರೈಮ್ ನಡೆದಿರುತ್ತೆ. ಸೊ ಅದು ಸಾಲ್ವ್ ಆಗೋದಕ್ಕೆ ಇದು ಒಂದು ಪ್ರಮುಖ ಪಾತ್ರ ಆಗಿರುತ್ತೆ. ಬಟ್ ಯಾವ ಡಾಕ್ಟರ್ ಅಂತ ಎಲ್ಲ ಹೇಳಿದ್ರೆ ಅಷ್ಟು ಸಸ್ಪೆನ್ಸ್ ಇರಲ್ಲ. ಸೊ ಮೂವಿ ನೋಡಿದ್ರೆ ಚೆನ್ನಾಗಿರುತ್ತೆ. ಫಸ್ಟಿಗೆ ಹೇಳಬೇಕಿದ್ದು ನಾನು ಅಪರಾಧಿ ಅಲ್ಲ. ಸಿನಿಮಾದ ಬಗ್ಗೆ ಜಾಸ್ತಿ ಹೇಳಿದ್ರೆ ಖಂಡಿತವಾಗ್ಲೂ ಪ್ರಶಾಂತರು ಅಪರಾಧಿ ಆಗ್ತಾರೆ. ಯಾಕಂದ್ರೆ ಮುಂಚೆನೇ ಹೇಳಿದ್ದಾರೆ, ಸಿನಿಮಾ ಒಂದು ಥ್ರಿಲ್ಲರ್ ಕಥೆ ಆಗಿರೋದ್ರಿಂದ ಸಿನಿಮಾದ್ದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಕ್ಲಿಫ್ ಹ್ಯಾಂಗರ್ಸ್ ಏನಿದೆ ಅದನ್ನು ತುಂಬ ಹೇಳ್ಕೊಳ್ಳೋವಂಥದ್ದಿಲ್ಲ. ಯಾಕಂದರೆ ಎಲ್ಲ ಪಾತ್ರ ಅವ್ರು ಸೃಷ್ಟಿ ಮಾಡಿದಂಥ, ಅವ್ರು ಹೇಳಿದಾಗೆ ಎಲ್ಲ ಪಾತ್ರಗಳನ್ನು ಒಂದು ಅವರ ಸುತ್ತಮುತ್ತ ಇರುವಂಥ ಪ್ರದೇಶದಲ್ಲಿ ನೋಡಿ ಅದರಿಂದ ಒಂದು ಫಿಕ್ಷನಲ್ ಸ್ಟೋರಿಯನ್ನು ಕ್ರಿಯೇಟ್ ಮಾಡಿದಂಥ ಪ್ರಶಾಂತ್ ಕಲ್ಲಡ್ಕ. ಮಾತಾಡೋದು ಕಡಿಮೆನೆ, ಅರ್ಜುನ್ ಕಜೆ ಹೇಳಿದ್ರು. ಆದರೆ ಸೆಟ್ಟಲ್ಲೂ ಮಾತಾಡ್ತಿದ್ರು, ಆದರೆ ಜೋರಾಗಿ ಮಾತಾಡಬೇಕಾದ್ರೆ ಏನು ಮಾತಾಡ್ತಿದ್ರು ಅಂತ ನಮಗೂ ಅರ್ಥ ಆಗ್ತಿರ್ಲಿಲ್ಲ ಕೆಲವು ಸರಿ. ಬಟ್ ಡೆಫಿನೆಟ್ಲಿ ಅವ್ರ ಎಕ್ಸ್ಪೀರಿಯನ್ಸಿಗೆ ನಾವೆಲ್ಲ ಏನಿಲ್ಲ. ಆ್ಯಕ್ಚುಲಿ ತುಂಬ ಅಸೋಸಿಯೇಟ್ ಆಗಿರಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಆಮೇಲೆ ಸೀರಿಯಲ್ಸ್ಗಳಲ್ಲಿ, ಸಿನಿಮಾಗಳಲ್ಲಿ ಒಂದು ಒಳ್ಳೆಯ ಒಂದು ಟೆಕ್ನಿಷಿಯನ್ ಥರ ಹೆಸರು ಮಾಡಿದಂಥ ನಮ್ಮ ಯಶವಂತ್ ಕಲ್ಲಾಡ್ಕ ಅವರಿಗೆ ಈ ಸಿನಿಮಾ ಮೂಲಕ ಒಂದು ದೊಡ್ಡ ಯಶಸ್ಸು ಸಿಗ್ಬೇಕಂತ ನಮ್ಮ ಇಡೀ ತಂಡದ ಒಂದು ಆಸೆ. ಆ್ಯಂಡ್ ಈ ಕಥೆಯನ್ನು ಹೇಳಿದಾಗ, ತುಳು ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಜಾನರ್ಸ್ ಇರುತ್ತೆ. ಒಂದು ಕಾಮಿಡಿ ಆಗಿರಲಿ, ರಾಮ್ ಕಾಮ್, ಆ್ಯಕ್ಷನ್ ಡ್ರಾಮಾ, ಆ ಥರದ್ದು. ಸೊ ಈ ಥರ ಅವ್ರು ಸ್ಕ್ರಿಪ್ಟ್ ಮಾಡಿದಾಗ ಡೆಫಿನೆಟ್ಲಿ ಒಂದು ಬಿಗ್ಗರ್ ಆಡಿಯನ್ಸ್, ಕನ್ನಡ ಸಿನಿಮಾ, ನಮ್ಮ ಕನ್ನಡದ ಮಹಾನ್ ಕಲಾಭಿಮಾನಿಗಳು ಎಲ್ಲರೂ ನೋಡುವಂಥ ಒಂದು ಕಥೆಯನ್ನು ಅವರು ಬರೆದಿದ್ರು. ಸೊ ಆ ಮೂಲಕ ಪ್ರಶಾಂತರು ಒಂದು ಒಳ್ಳೆ ಎಫರ್ಟ್ ಮಾಡಿ ಒಂದಷ್ಟು ಜನರನ್ನು ಒಟ್ಟು ಸೇರಿಸಿ ಒಂದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅಪರಾಧಿ ನಾನಲ್ಲ. ಸೊ ಈಗ ಕ್ರೈಮ್ ಮಾಡಿದವನು ಸಹ ಫಸ್ಟ್ ಹೋಗಿ ಸರ್ ನಾನು ಅಪರಾಧಿ ನಾನಲ್ಲ ಅಂತಾನೆ. ಕ್ರೈಮ್ ಮಾಡಿದವನು ಸರ್ ಫಸ್ಟ್ ಹೋಗಿ ಅಂತ ಅಪರಾಧಿ ನಾನಲ್ಲ ಅಂತಾನೆ. ಅದಕ್ಕೋಸ್ಕರ ಇದೆ ಅರ್ಜುನ್ ಕಜೆ ಅಂದ್ರೆ ಇದೇ ಟೈಟ್ಲ್ ಇರಲಿ ಅಂತ ನಾವು ಹುಡುಕ್ತಿದ್ವಿ, ಏನ್ ಟೈಟ್ಲ್ ಇಡುವ ಅಂತ. ಅರ್ಜುನ್ ಕಜೆ ಸಜೆಸ್ಟ್ ಮಾಡಿದ್ದು ಇದೇ ಇರಲಿ ಅಂತ. ಟೈಟ್ಲ್ ಇಟ್ಟಿದ್ದು ಅರ್ಜುನ್ ಕಜೆ. ಚಿತ್ರ ಹೇಳೋದಾದ್ರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮಲ್ಲಿ ಆದ ಏನೆಲ್ಲ ಪ್ರಯತ್ನ ಇದೆ, ಎಲ್ಲ ರೀತಿ ಪ್ರಯತ್ನ ಹಾಕಿದ್ದೇವೆ. ಮಂಗಳೂರಿನ ಸುತ್ತಮುತ್ತಲು ಅವರಿಗೆ ಕತೆಗೆ ಬೇಕಾದ ಯಾವ ಲೊಕೇಶನ್ ಬೇಕು ಆ ಲೊಕೇಶನಲ್ಲಿ ನಮಗೆ ಬೇಕಾದಾಗೆ ಶೂಟ್ ಮಾಡಿದ್ದೇವೆ. ಮತ್ತೆ ನಮ್ಮ ಕಡೆಯಿಂದ ಏನು ಇನ್ಪುಟ್ ಬೇಕು, ಏನೆಲ್ಲ ಟೆಕ್ನಿಕಲ್ ಏನು ಬೇಕು ಎಲ್ಲ ಮಾಡಿದ್ದೇವೆ. ಮುಂದಿನದ್ದು ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ವಿಕ್ರಮ್ ದೇವಾಡಿಗ ಅವರೇ. ಸಂದೀಪ್ ಶೆಟ್ಟಿ ಅವರೇ. ಹಲೋ ಸರ್. ಹೇಳಿ, ಅಪರಾಧಿ ನಾನಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಸಿನಿಮಾ, ರಿಲೀಸ್ ಬಂದಿದೆ, ಎಷ್ಟು ಖುಷಿ ಇದೆ. ಎಂತ ಯಾರು ಪ್ರಿಪೇರ್ ಆಗಿ ಬರ್ಲಿಲ್ವಾ ಮಾತಾಡಕ್ಕೆ? ಅವರೇ ಡೈರೆಕ್ಟರ್ ಅವ್ರದ್ದೇ ಇದು ಎಲ್ಲ, ಇಲ್ಲಿ ಏನ್ ವರ್ಕ್ ಮಾಡಿದ್ದಾರೆ ಎಲ್ಲ ಅವರೇ ವರ್ಕ್ ಮಾಡಿರೋದು. ಅವ್ರದ್ದು 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡ್ ಅಲ್ಲಿ, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ನ ಯೂಸ್ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಚೆನ್ನಾಗಿ ಬಂದಿದೆ ಸಿನಿಮಾ. ಜುಲೈ 3 ರಿಲೀಸ್ ಆಗ್ತಾ ಇದೆ. ಸೊ ನಿಮ್ ಸಪೋರ್ಟ್ ಅದೇ ರೀತಿ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊತೀವಿ. ಇಲ್ಲ ಪ್ರೊಡ್ಯೂಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಹೌದು ಸರ್. ಇಲ್ಲ ಸರ್. ಥ್ಯಾಂಕ್ ಯು ವಿಕ್ರಮ್ ಅವರೇ. ಥ್ಯಾಂಕ್ ಯು ಸಂದೀಪ್ ಶೆಟ್ಟಿ. ಯಾಕೆ ಒಳಗೆ ಹೋಗಿರ್ತೀರಿ ಜೈಲಿಗೆ ಅಂತ ಸರ್ ಕೇಳ್ತಿದ್ದಾರೆ. ಒಂದು ಕೊಲೆ ನಡೆದಿರತ್ತೆ, ಅದಕ್ಕೆ ಒಳಗೋಗಿರ್ತೀನಿ, ಸಸ್ಪೆಕ್ಟೆಡ್ ಆಗಿ ಹೋಗಿರ್ತೀನಿ.
ಅರ್ಜುನ್ ಅವರು ಅಲ್ಲಿ ನೀವು ಮಂಗಳೂರವರೇನಾ? ಹೌದು. ಸೊ ನಮ್ಮ ಪ್ರೆಸ್ ಮೀಟ್ ಇತಿಹಾಸದಲ್ಲೇ ಇದು ಶಾರ್ಟೆಸ್ಟ್ ಪ್ರೆಸ್ ಮೀಟ್ ಆಗೋ ಸಾಧ್ಯತೆ ಇದೆ ಸರ್. ಓಕೆನಾ? ಬೇರೆ ಪ್ರಶ್ನೆ ಇದೆಯಾ ಸರ್? ಸೊ ನಿಮಗೆ ಹೆಂಗೆ ಖುಷಿ ಆಯ್ತಾ ಆ ಸಿನಿಮಾದಲ್ಲಿ ಅಭಿನಯಿಸಿದ್ದು? 10 ಮಾಡಿದ್ದೀನಿ. 10 ಸೂಪರ್ ಮಾಡಿದ್ದೆ ಅದರಲ್ಲಿ. ಭಟ್ರು ಸರ್, ಅದೇ ಹೋಮಕ್ಕೆ ಸುಳ್ಳು ಮಂತ್ರ ಹೇಳ್ತಾರಲ್ಲ ಅವರು, ನೀವು ಆ ಗಿಟ್ಟಪ್ಪಲ್ಲಿ ಬರ್ಬೇಕು ತಾನೆ? ಹಾ, ಹೌದೌದು. ಓಕೆ ಅರ್ಜುನ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಾಗ್ಲಿ ಸಿನಿಮಾ. ಜುಲೈ 3 ರಿಲೀಸ್ ಇದೆಯಲ್ಲ, ಏನ್ ಹೇಳ್ತೀರಿ? ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ.